Hello everyone, welcome back to our ಚಾನಲ್ ಸಂಗಮ ಬೇಕಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋ ಏನಿದೆ ಅದನ್ನು ಶುರು ಮಾಡೋಣ. ಇದು ಕೂಡ ಬಂದು ನಮ್ಮ ಒಂದು ಟೀಚರ್ಸ್ ಡೇಗಾಗಿ ಮಾಡಿದಂಥ ಒಂದು ಕೇಕ್. ಸೊ ಇದು ಕೂಡ ಒಂದು ಸ್ಟೋರಿ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸ್ಪಾಂಜ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬಂದು 1 kg ಕೇಕ್ನ ಆರ್ಡರ್ ಆಗಿತ್ತು. ಸೊ ನಾನು ಇದಕ್ಕಿಂತ ಮುಂಚೆಗೆ 2 ಟೀಚರ್ಸ್ ಡೇ ಸ್ಪೆಷಲ್ ಕೇಕ್ನ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದು 3ನೇ ಕೇಕ್, ಟೀಚರ್ಸ್ ಡೇಗಾಗಿ ಮಾಡಿಸಿದಂಥ 3ನೇ ಕೇಕ್. ಸೊ 3 ಕೂಡ ತುಂಬ ಡಿಫ್ರೆಂಟಾಗಿ ಬಂದಿದೆ. ಡಿಫ್ರೆಂಟ್ ಅಂದರೆ ತುಂಬ ಅಲ್ಲ, ಸ್ವಲ್ಪ ಮಟ್ಟಿಗೆ ಡಿಫ್ರೆನ್ಸ್ ಬಂದಿದೆ. ಅದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ರೌಂಡ್ ಶೇಪ್ ಕೇಕ್ ಇತ್ತು, ಸೆಕೆಂಡ್ ಒನ್ ಹಾರ್ಟ್ ಶೇಪ್ ಇತ್ತು. ಸೊ ಇದು ಬಂದು ಸ್ಕ್ವೇರಲ್ಲಿದೆ. ಸೊ ಆ್ಯಂಡ್ ತುಂಬ ಒಳ್ಳೆ ಏನಂತಾರೆ ಒಂದು ಎಕ್ಸ್ಪೀರಿಯನ್ಸ್. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ನಾನು ಇಡೀ ಸ್ಪಾಂಜ್ ರೆಡಿ ಮಾಡ್ತಾಯಿದ್ದೀನಿ. ಸ್ಪಾಂಜ್ ರೆಡಿ ಮಾಡೋದಕ್ಕೆ 360 ಗ್ರಾಮ್ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ 4 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಸೊ ಕ್ವಾಂಟಿಟಿ ಏನಿದೆ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೈದಾದಿಂದನೂ ಕೂಡ ಕೇಕ್ನ ಮಾಡ್ಬೋದು. ನಾನು ತುಂಬ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದರ ಮೆಜರ್ಮೆಂಟ್ ಕೂಡ ನಾನು ನಿಮ್ಗಳ ಜೊತೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದರೆ ನನ್ನ ಒಂದು ಹಳೆಯ ವೀಡಿಯೋಗಳಿದ್ದಾವೆ. ಸೊ ಅದನ್ನು ವಾಚ್ ಮಾಡಿದ್ರೆ ನೀವು ಖಂಡಿತ ನೀವು ಕೂಡ ಮನೇಲಿ ಯಾವ ಪ್ರಿಮಿಕ್ಸ್ ಬೇಡ, ಏನು ಬೇಡ, ನಾರ್ಮಲ್ ಮನೇಲಿ ಸಿಗೋ ಮೈದಾ, ಮನೇಲಿ ಸಿಗೋಂಥ ಇಂಗ್ರೀಡಿಯೆಂಟ್ಗಳಿಂದ ಆರಾಮಾಗಿ ಮಾಡ್ಬೋದು. ಸೊ ಅಷ್ಟು ಈಸಿಯಾಗಿರೋಂಥ ಸ್ಟೆಪ್ಸ್ಗಳ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ತುಂಬ ಹಳೆಯ ವೀಡಿಯೋಸ್ಗಳಲ್ಲಿ. ಸೊ ಖಂಡಿತ ನೀವು ಹಳೆ ವೀಡಿಯೋಗಳನ್ನ ನೋಡಿ, ಅದರಲ್ಲೂ ಕೂಡ ತುಂಬ ವಿಷಯನ ಕಲ್ತ್ಕೊಳ್ಳೋದಿದೆ ನಿಮಗೆ, ಆಯಿತಾ. ಸೊ ಈಗಲಿಗಿಂತ ಹಳೆ ವೀಡಿಯೋದಲ್ಲಿ ತುಂಬ ವಿಷಯಗಳಿದ್ದಾವೆ. ಸೊ ಇದು ವೆನಿಲಾ ಫ್ಲೇವರ್ ಆಗಿರೋದ್ರಿಂದ ನಾನು ಇಲ್ಲಿ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ನನ್ನ ಒಂದು ಸ್ಕ್ವಯರ್ ಕೇಕ್ ಟಿನ್ಗೆ ನನ್ನ ಸಂಪೂರ್ಣ ಬ್ಯಾಟರ್ನ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಕೂಡ ನೀಟಾಗಿ ಟ್ಯಾಪ್ನ ಮಾಡ್ಕೊಳ್ಳೋಣ. ಸೊ ಟ್ಯಾಪ್ ಮಾಡೋದ್ರಿಂದ ಏರ್ ಪಾಕೆಟ್ ರಿಮೂವ್ ಆಗುತ್ತೆ, ಜೊತೆಗೆ ಬ್ಯಾಟರ್ ಕೂಡ ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಟ್ಯಾಪ್ ಮಾಡಾಯಿತು. ಫಸ್ಟೇ ಪ್ರೀಟಿರುವಂಥ ನನ್ನೊಂದು ದೊಡ್ಡದಾದಂಥ ಪಾತ್ರೆ ಒಳಗಡೆ ಈ ಕೇಕ್ನ ಟಿನ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಒಂದು ಪಾತ್ರೆ ಏನಿದೆ ಅದು ಸ್ವಲ್ಪ ಮೆಸ್ಸಿಯಾಗಿದೆ, ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ನಾನು ಕೇಕ್ ಆರ್ಡರ್ಸ್ಗಳು ಬರ್ತಾಯಿತ್ತು. ಸೊ ಅದರಿಂದ ಅದು ಸ್ವಲ್ಪ ನೀಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಬೇಕಾಗಿದೆ, ನೀವು ನೋಡ್ತಾ ಇರೋ ಹಾಗೆ. ಆ್ಯಂಡ್ ತಣ್ಣಗೆ ಕೂಡ ಆಗಿದೆ. ಆ್ಯಕ್ಚುಲಿ ಇದು ಬಂದು ನಾನು ನೈಟು ಸ್ಪಾಂಜ್ನ ಮಾಡಿಟ್ಟು ಸೇಫಾಗಿ ಎತ್ತಿಟ್ಟಿದೆ. ಆ್ಯಂಡ್ ಮಾರ್ನಿಂಗಲ್ಲಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಮಾರ್ನಿಂಗ್ ಬಂದು ಒಂದು 8-8:30 ಈ ಕೇಕ್ ರೆಡಿ ಇತ್ತು. ಸೊ ನೋಡ್ತಾ ಇದ್ದೀರಾ ಸ್ಪಾಂಜ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಆ್ಯಂಡ್ ಸ್ಕ್ವೇರ್ ಶೇಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಟಿನ್ ಒಳ್ಳೆಯದಾಗಿರೋದನ್ನು ಬಳಸಿದ್ರೆ, ಶೇಪ್ ಕರೆಕ್ಟಾಗಿರೋದನ್ನ ಬಳಸಿದ್ರೆ ಖಂಡಿತ ಕೇಕ್ ಚೆನ್ನಾಗೇ ಬರುತ್ತೆ, ಆಯಿತಾ. ಆ್ಯಂಡ್ ಕೇಕ್ ಟಿನ್ ಯಾವ ರೀತಿ ಬಳಸೋದು ಅಂತಲೂ ಕೂಡ ಕೆಲವ್ರಿಗೆ ಡೌಟ್ ಇರುತ್ತೆ. ಸೊ ಕೇಕ್ ಟಿನ್ ಬಂದು ನೀವು ಆದಷ್ಟು ಮಂದ ತಳ ಇರೋವಂಥದ್ದನ್ನು ಬಳಸಿ. ಸ್ಟೀಲ್ನಲ್ಲೂ ಮಾಡ್ಬೋದು, ಬಟ್ ಅದು ಮಂದವಾಗಿರಬೇಕು, ತೆಳುವಿದ್ರೆ ಪಕ್ಕ ಸಿಗೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಮೇಲ್ಗಡೆ ಲೇಯರ್ನ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸೈಡ್ಸ್ನ ಈ ರೀತಿ ಕಟ್ ಮಾಡ್ಕೊತ 2 ಲೇಯರ್ಗೆ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಜಾಸ್ತಿ ಲೇಯರ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ನಿಮಗೆ ಫಸ್ಟೇ ಹೇಳಿದಾಗೆ ಸ್ವಲ್ಪ ಟೈಮ್ ಟೇಕಿಂಗ್ ಕೂಡ ಆಗುತ್ತೆ. 3 ಲೇಯರ್ ಮಾಡಿದ್ರೆ ಟೈಮ್ ಟೇಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಮಕ್ಕಳಾಗಿರೋದ್ರಿಂದ ಅತಿ ಕ್ರೀಮ್ ಬಳಸೋದು ಬೇಡ ಅಂಥೇಳಿ. ಸೊ ಆಲ್ಮೋಸ್ಟ್ ನಾನು ಈಗ ರೀಸೆಂಟಾಗಿ ಬರ್ತಿರೋಂಥ ಎಲ್ಲ ಕೇಕ್ ಆರ್ಡರ್ಸ್ಗಳು ಕೂಡ ಆದಷ್ಟು ಕಡಿಮೆ ಕ್ರೀಮ್ನ ಬಳಸಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಲ್ರಿಗೂ ನಾವು ಡಿಸೈನ್ ಯಾವ ರೀತಿ ಮಾಡಿದ್ದೀವಿ ಅನ್ನೋದಷ್ಟು ಇಂಪಾರ್ಟೆಂಟ್ ಆಗೋಲ್ಲ. ನಾವಿರೋಂಥ ಒಂದು ಪ್ಲೇಸ್ಗಳಲ್ಲಿ ಅವ್ರಿಗೆ ಮೇಯ್ನಾಗಿ ಕ್ರೀಮ್ ಜಾಸ್ತಿ ಬಳಸಿದಾರಾ ಇಲ್ವಾ, ಟೇಸ್ಟ್ ವೈಸ್ ಚೆನ್ನಾಗಿದೆಯಾ ಇಲ್ವಾ, ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಕ್ಕಳ ವಿಷಯದಲ್ಲೇ ಆಗಲಿ, ಕಸ್ಟಮರ್ ವಿಷಯದಲ್ಲೇ ಆಗಲಿ ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಕ್ರೀಮ್ನ ಆದಷ್ಟು ಲಿಮಿಟೆಡ್ ಆಗಿ ಬಳಸ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ಲೇಯರ್ನ ಇಟ್ಟಿದ್ದೀನಿ, ಅದಕ್ಕೆ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಶುಗರ್ ಸಿರಪ್ ಬಂದು ನಾನು ಸಕ್ಕರೆ ಪಾಕನ ಮಾಡ್ಕೊತೀನಿ. ಅಂಟು ಪಾಕನೋ ಎಳೆ ಪಾಕನೋ ಅಲ್ಲ, ಜಸ್ಟ್ ಸಕ್ಕರೆನ ಹಾಕಿ ಇಷ್ಟು ಮೆಜರ್ಮೆಂಟ್ ಅಂತ ಇರುತ್ತೆ, ಅಷ್ಟು ಮೆಜರ್ಮೆಂಟಲ್ಲಿ ಸಕ್ಕರೆನ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಯಾವುದೇ ರೀತಿ ಪಾಕ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಕ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಪಾಂಜ್ ಒಳಗಡೆ ಅದು ಏನಾಗುತ್ತೆ, ಒಳಗಡೆ ಹೀರ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಅತಿ ಪಾಕ ಮಾಡೋದಕ್ಕೆ ಹೋಗ್ಬಿಡಿ. 1-2 ಬಾಯ್ಲ್ ಬಂದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ತಣ್ಣಗೆ ಮಾಡಿ, ನಿಮಗೆ ಬೇಕಾಗಿರೋಂಥ ಎಸೆನ್ಸ್ ಅಥವಾ ಎಮೋಷನ್ಸ್ ಇದ್ದರೆ ಅದನ್ನು ಬಳಸ್ಕೊಳ್ಳಿ. ಅಥವಾ ಕ್ರಷ್ ಇದ್ದರೂ ಕೂಡ, ಈಗ ಪೈನಾಪಲ್ದೆಲ್ಲ ಆಗಿದ್ರೆ ಅದಕ್ಕೆ ಕ್ರಷ್ ಬರುತ್ತೆ. ಸೊ ಕ್ರಷ್ನ ಕೂಡ ಅದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಅದನ್ನು ಕೂಡ ನಾವು ಮನೇಲೇ ರೆಡಿ ಮಾಡ್ಕೊತೀವಿ. ಸೊ ಅದು ಕೂಡ ಸೇಫ್ ಇರುತ್ತೆ.
ಸೊ ಸ್ವೀಟ್ ಕೂಡ ನಿಮ್ಗೆ ಬೇಕು ಅಂದರೆ ಜಾಸ್ತಿನೇ ಬಳಸ್ಕೊಬೋದು, ಬೇಡ ನನಗೆ ಲಿಮಿಟ್ ಇರಲಿ ಅನ್ನೋದಾದರೆ ಕಡಿಮೆ ಕೂಡ ಬಳಸ್ಕೊಬೋದು. ಸೊ ಇವಾಗ ಮಾತಾಡ್ತಾ ಫಸ್ಟ್ ಲೇಯರ್ಗೆ ಶುಗರ್ ಸಿರಪ್ನ ಮಾಡಾಯಿತು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ದೀನಿ, ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಸೊ ಇದು ರೆಗ್ಯುಲರ್ ಬೇಸಾಗಿ ನಾನು ಮಾಡುವಂಥ ಪ್ರಾಸೆಸ್. ಸೊ ತುಂಬ ಬೋರ್ ಹೊಡೆಯುತ್ತೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಫಟಾಫಟಾಗಿ ಈ ಪ್ರಾಸೆಸ್ನ ಮುಗಿಸ್ತಾ ಈ ಒಂದು ಲೇಯರಿಂಗ್ ಪ್ರಾಸೆಸ್ ಏನಿದೆ ಅದನ್ನು ಬೇಗ ಮುಗಿಸೋಣ ಅಂತೇಳಿ 2ನೇ ಲೇಯರ್ ಇಟ್ಟಿದ್ದೀನಿ. ಅದಕ್ಕೂ ಕೂಡ ಶುಗರ್ ಸಿರಪ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದಕ್ಕೆ ಕ್ರಮ್ ಕೋಟ್ ಮಾಡಿದ್ದೀನಿ. ಸೊ ಕ್ರಮ್ ಕೋಟ್ ನಾನು ಯಾವಾಗಲೂ ಹೇಳೋಕ್ಕೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲಿ ಈ ಸ್ಕ್ವಯರ್ ಕೇಕ್ ಇದೆಯಲ್ಲ, ಇದಕ್ಕಂತೂ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಸೊ ಇವು ಲೇಯರ್ ಏನಿದೆ ಇದು ಶೇಪಲ್ಲಿ ಏನಿದೆ ಡಿಫ್ರೆಂಟ್ ಇದೆ. ಸೊ ನಾವು ರೌಂಡ್ ಶೇಪ್ ಆದರೆ ಒಂದು ಸಲ ಪ್ಯಾಲೆಟ್ ನೈಫ್ನ ಒಂದು ಸರಿ ಇಟ್ಕೊಂಡ್ರೆ ರೊಟೇಟ್ ಮಾಡಿದ್ರೆ ಸಾಕು, ಆರಾಮ್ಸೆ ಕ್ಲೀನ್ ಆಗುತ್ತೆ. ಬಟ್ ಈ ಸ್ಕ್ವಯರ್ ಕೇಕ್ ಇದೆಯಲ್ಲ ತುಂಬ ತಲೆ ತಿನ್ನುತ್ತೆ, ತಲೆ ಕೆಡಿಸುತ್ತೆ ಆಯಿತಾ. ನೋಡ್ತಾ ಇರ್ಬೋದು, ನಾನು ಫಸ್ಟ್ ಲೇಯರ್ನ ತುಂಬ ಇವನ್ನಾಗಿ ಇಟ್ಟಿದ್ದೀನಿ, ಬಟ್ ಆದರೂ ನನಗಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಆಚೆ ಈಚೆ ಆಗ್ತಿದೆಯೇನೋ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ತಿದೆಯೇನೋ ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಆ ರೀತಿ ನಮಗೆ ಪ್ರಾಬ್ಲಮ್ ಇಲ್ಲಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಕ್ವಯರ್ ಕೇಕ್ಗಳೇನಿದೆ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಾಸೆಸ್ಗಳಿರುತ್ತೆ. ಬಿಕಾಸ್ ರೌಂಡ್ ಶೇಪಲ್ಲಿ ನಾನು ಹೇಳ್ದಾಗೇ ಆರಾಮ್ಸೆ ಮಾಡ್ಬೋದು. ಈ ಸ್ಕ್ವಯರಲ್ಲಿ ಏನಿದೆ ಎಡ್ಜಸ್ಗಳಿರುತ್ತಲ್ಲ, ಸೊ ಅದು ಸ್ವಲ್ಪ ಶಾರ್ಪ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಆ ಪಾಯಿಂಟಿಗೆ ನಾವು ಕ್ರೀಮ್ನ ಚೆನ್ನಾಗಿ ಫಿಲ್ ಮಾಡಬೇಕಾಗತ್ತೆ. ಸೊ ಅದರಿಂದ ಕ್ರಮ್ ಕೋಟ್ ಮಾಡ್ಕೊಳ್ಳೋದ್ರಿಂದ, ಫಸ್ಟೇ ಒಂದು ಕೋಟ್ ಕ್ರೀಮ್ ಹಚ್ಕೊಳ್ಳೋದ್ರಿಂದ ನಮಗೆ ಫೈನಲ್ ಫಿನಿಶಿಂಗ್ ಕೊಡಬೇಕಾದ್ರೆ ಒಂದು ಒಳ್ಳೆ ಪ್ರಾಪರ್ ಫಿನಿಶಿಂಗ್ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಪ್ರಾಸೆಸ್ ಏನಿದೆ ಕ್ರಮ್ ಕೋಟ್ ಪ್ರಾಸೆಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದ್ರ ಮಧ್ಯೆ ನೀವು ಯಾವುದಾದ್ರೂ ಬೇರೆ ಫ್ಲೇವರ್ ಮಾಡ್ತಾಯಿದ್ರೆ, ಪೈನಾಪಲ್, ಸ್ಟ್ರಾಬೆರಿ ಈ ರೀತಿ ಫ್ಲೇವರ್ಸ್ಗಳು ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಶ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ವೆನಿಲಾಗೆ ಫಿಲ್ಲಿಂಗ್ ಕೂಡ ಹಾಕ್ಬೋದು. ಅದು ಬಂದು ವೈಟ್ ಚಾಕ್ಲೇಟ್ ಫಿಲ್ಲಿಂಗ್ನ ನಾವು ಬಳಸ್ಕೊಬೋದು. ಅದು ಕೂಡ ತುಂಬ ಒಳ್ಳೆಯ ಟೇಸ್ಟ್ನ ಕೊಡುತ್ತೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನನ್ನ ಒಂದು ಕ್ರಮ್ ಕೋಟ್ ಏನಿದೆ ಅದು ಮುಗೀತದೆ. ಶೇಪ್ ನೋಡ್ತಾ ಇರ್ಬೋದು ಎಷ್ಟು ಪ್ರಾಪರಾಗಿ ಬಂದಿದೆ ಅಂತ ಹೇಳಿ. ಆದಷ್ಟು ಈ ರೀತಿ ಶೇಪ್ನ ಕರೆಕ್ಟಾಗಿ ಕೊಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಸ್ಟಿಗೆ ಎಲ್ರಿಗೂ ಬರಲ್ಲ, ಬಟ್ ಆದಷ್ಟು ಟ್ರೈ ಮಾಡಿ. ಖಂಡಿತ ಚೆಂದಾಗಿ ತುಂಬ ನೀಟಾಗಿ ಈ ಒಂದು ಪ್ರಾಸೆಸ್ನ ನೀವು ಮಾಡ್ಬೋದು. ಮಾತಾಡ್ತಾ ಕ್ರಮ್ ಕೋಟ್ ಕೂಡ ಮುಗಿದಿದೆ. ಒಂದು 10 ನಿಮಿಷ ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಟು ಹಾಗೆಯೇ ಬಿಡ್ತೀನಿ. ಇದರಿಂದ ನೀಟಾಗಿ ಕ್ರೀಮ್ ಎಲ್ಲ ಸೆಟ್ ಆಗುತ್ತೆ, ನೀವು ನೋಡ್ತಿರೋ ಹಾಗೆ. ಸೊ ಇವಾಗ ನಾನು ಕಲರ್ ಕಾಂಬಿನೇಷನ್ ಬಂದು ಪೀಚ್ ಕಲರ್ನ ತೊಗೊಂಡಿದ್ದೀನಿ. ಈ ಕಡೆ ಪಿಂಕು ಅಲ್ಲ, ಆ ಕಡೆ ರೆಡ್ಡು ಅಲ್ಲ, ಕಲರ್ ಕಾಂಬಿನೇಷನ್ ಎರಡೂ ಮಿಕ್ಸ್ ಇದೆ. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ರೀತಿ ಒಂದು ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಸೊ ಅವ್ರು ಬಂದು ನನಗೆ ರೆಡ್ ಕಲರ್ ಮಾಡಿ ಅಂತ ಹೇಳಿದ್ದು. ಆ್ಯಕ್ಚುಲಿ ಕಲರ್ ಏನು ಡಿಸೈಡ್ ಆಗಿರಲಿಲ್ಲ, ಜಸ್ಟ್ ಹಾಗೇ ಹೇಳಿದ್ದು ಮಕ್ಕಳು ಈ ರೀತಿ ಸ್ಕ್ವಯರಲ್ಲಿ ಕೇಕ್ ಬೇಕು ಅಂತ ಹೇಳಿ. ಬಟ್ ಕಲರ್ ಕಾಂಬಿನೇಷನ್ ನಾನೇ ರೆಡ್ ಇಟ್ಟಿದ್ದೀನಿ. ಆ್ಯಂಡ್ ಈ ರೀತಿ ನೋಡ್ತಾ ಇರಲ್ಲ ನೀವು, ಸ್ಪ್ಯಾಚುಲದಿಂದ ಫಿನಿಶಿಂಗ್ ಕೊಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ಕ್ರೀಮ್ನ ಈ ರೀತಿ ಜಸ್ಟ್ ಹಚ್ಕೊತಾ ಹೋಗಬೇಕು. ಆ್ಯಂಡ್ ಅದಾದಮೇಲೆ ಒಂದು ಸರಿಗೆ ಫಿನಿಶಿಂಗ್ ಕೊಟ್ಕೊಬೇಕಾಗತ್ತೆ. ನೀವು ಕ್ರೀಮ್ ಹಚ್ಚುತ್ತಾನೆ ಫಿನಿಶಿಂಗ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟು ಕ್ರೀಮ್ನ ಹಚ್ಕೊಂಡು ಆನಂತರ ಫಿನಿಶಿಂಗ್ ಕೊಡಿ, ತುಂಬ ಪ್ರಾಪರಾಗಿ ಫಿನಿಶಿಂಗ್ನ ಕೊಟ್ಕೊಬೋದು. ಆ್ಯಂಡ್ ನಾನು ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ನನ್ನ ಹತ್ರ ತುಂಬ ವೀಡಿಯೋಗಳು ಶೂಟ್ ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ಈಗ ರೀಸೆಂಟಾಗಿ ನನಗೆ ತಕ್ಕ ಮಟ್ಟಿಗೆ ಆರ್ಡರ್ಸ್ಗಳು ಚೆನ್ನಾಗಿ ಬರ್ತಾ ಇದೆ. ಬಟ್ ನನಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಬಿಕಾಸ್ ಎಡಿಟಿಂಗ್ ವಾಯ್ಸ್ ಓವರ್ ಏನಿದೆ ಅದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ಖಂಡಿತ ಬಂದೇ ಬರುತ್ತೆ. ಸೊ ಹೋಪ್ ಇಟ್ಕೊಂಡಿರಿ, ನಾನು ಕೂಡ ಅದೇ ಹೋಪ್ನಲ್ಲಿದ್ದೀನಿ. ಆ್ಯಂಡ್ ಗೈಸ್ ತುಂಬ ಡಲ್ ಆಗಿದೆ. ಯಾಕೆ ಒಂದು ನಮ್ಮ ಚಾನಲ್ ಏನಿದೆ ಅದು ತುಂಬ ಡಲ್ ಆಗಿದೆ. ಬಿಕಾಸ್ ತಪ್ಪು ನಂದೇನೆ, ಮಧ್ಯದಲ್ಲಿ ತುಂಬಾ ಗ್ಯಾಪ್ ಕೊಟ್ಟೆ. ಬಟ್ ಮತ್ತೆ ಏನು ಕಮ್ ಬ್ಯಾಕ್ ಆಗಿದ್ದೀನಿ. ಸೊ ಆ ಒಂದು ಪೊಸಿಷನ್ಗೆ ಹೋಗಬೇಕು ಅಂದರೆ ಮೊದಲು ಏನು ವ್ಯೂಸ್ ಬರ್ತಿತ್ತು ಆವಾಗಲೂ ಸಾವಿರಾರು ವ್ಯೂಸ್ ಬರಲಿಲ್ಲ. ಬಟ್ ಅಷ್ಟು ಏನು ನನ್ನ ವ್ಯೂವರ್ಸ್ ಇದ್ದರು, ನಮ್ಮ ಒಂದು ಸಂಗಮ ಬೇಕಿಂಗ್ ಚಾನಲ್ ಫ್ಯಾಮಿಲಿ ಇತ್ತು. ತುಂಬ ಜನನ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಮಿಸ್ ಆಗಿದ್ದಾರೆ ಕೂಡ. ಅವರು ಇವಾಗ ಬರ್ತಿದ್ದಾರೋ ವಾಪಸ್ ವೀಡಿಯೋಸ್ ನೋಡ್ತಿದ್ದಾರೋ ಇಲ್ಲವೋ ಒಂದೂ ಗೊತ್ತಿಲ್ಲ. ಬಿಕಾಸ್ ವ್ಯೂಸ್ ಎಷ್ಟು ಡೌನ್ ಇದೆಯೋ ಕಮೆಂಟ್ ಸೆಕ್ಷನ್ ಕೂಡ ಅಷ್ಟೇ ಡೌನ್ ಇದೆ, ಅದಕ್ಕಿಂತ ಡಬಲೇ ಡೌನ್ ಇದೆ. ಸೊ ನನ್ನ ಒಂದು ಫ್ಯಾಮಿಲಿ, ಸಂಗಮ ಬೇಕಿಂಗ್ ಚಾನಲ್ ಫ್ಯಾಮಿಲಿ ಏನಿದೆ, ದಯವಿಟ್ಟು ನೀವು ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನಗೆ ಒಂದು ಕನ್ಫರ್ಮೇಷನ್ ಆಗೋದಕ್ಕೆ ನನ್ನ ಒಂದು ಓಲ್ಡ್ ವ್ಯೂವರ್ಸ್ ಎಲ್ಲರೂ ಇದ್ದಾರೆ ಅನ್ನೋ ಒಂದು ಕನ್ಫರ್ಮೇಷನ್ಗೋಸ್ಕರ ದಯವಿಟ್ಟು
ಅಟ್ಲೀಸ್ಟ್ ಹಾಯ್ ಅಂತನಾದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಬಿಕಾಸ್ ತುಂಬ ಶ್ರಮ ಹಾಕಿ ವೀಡಿಯೋಸ್ನ ಮಾಡ್ತೀನಿ. ವ್ಯೂಸ್ ಅಲ್ಲದೇ ಇದ್ದರೂ ನನ್ನ ಒಂದು ವ್ಯೂವರ್ಗಳನ್ನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ನನ್ನ ಒಂದು ಚಾನಲ್ನಲ್ಲಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಹಾಗೆ ತುಂಬ ಜನ ಈ ಕೇಕ್ ವೀಡಿಯೋಸ್ಗಳನ್ನ ನೋಡಿ ಕಲ್ತಿರೋರು ಇದ್ದಾರೆ. ಸೊ ಅವರು ಕೂಡ ನನಗೆ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ನಲ್ಲಾದರೂ ಈ ರೀತಿ ನಾನು ನಿಮ್ಮ ವೀಡಿಯೋಸ್ ನೋಡಿ ಕಲ್ತಿದ್ದೀನಿ ಅಂತ ಖುಷೀಲಿ ಹೇಳ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನನ್ನಿಂದ ಕಲ್ತಿದ್ದೀರಿ ಅಂತಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸಣ್ಣದಾಗಾದರೂ ನಾ ಒಂದು ಚಾನಲ್ಲಿಂದ ಒಂದು ಸಣ್ಣದಾಗಾದರೂ ಏನೋ ಒಂದು ತಿಳ್ಕೊಂಡಿದ್ದೀನಿ ಅಂದರೆ ಅದು ನನಗೆ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಥರ ಮಾಡಿ. ಬಿಕಾಸ್ ತುಂಬ ದಿನ ಆದಮೇಲೆ ಮತ್ತೆ ವಾಪಸ್ ಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಈ ಒಂದು ಚಾನಲ್ ಇಂಪ್ರೂವ್ ಮಾಡೋದಕ್ಕೆ ಅನ್ನೋದು ನನಗೆ ಮಾತ್ರ ಗೊತ್ತು. ಬಟ್ ಇಂಪ್ರೂವ್ ಆದಮೇಲೆ ಬಿಟ್ಟಿದ್ದು ಕೂಡ ನನ್ನದೇ ತಪ್ಪು. ಸೊ ಅದು ನಿಮ್ಮ ಫಾಲ್ಟ್ ಅಂತ ಹೇಳಲ್ಲ. ಬಟ್ ನೋಡೋಣ, ಇನ್ನೂ ಮೊದಲಿಗಿಂತ ಇನ್ನೂ ಹೆಚ್ಚಿಗೆ ಶ್ರಮನ ಹಾಕೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ನೀವು ಕೂಡ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಖಂಡಿತ ನಾನು ಮೊದಲಿನ ಒಂದು ವ್ಯೂಸ್ ಏನಿದೆ ಅದನ್ನು ಕವರ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸಪೋರ್ಟ್ ಖಂಡಿತ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ನ ಕೊಡಿ. ಸೊ ದಟ್ ನಾವು ಒಂದು ಮೊದಲಿನ ಸಂಗಮ ಬೇಕಿಂಗ್ ಚಾನಲ್ ಏನಿದೆ ಆ ಒಂದು ಹೆಜ್ಜೆಗೆ ಮತ್ತೆ ಹೋಗೋಣ ಅನ್ನೋದಕ್ಕೋಸ್ಕರ. ಸೊ ಅದಕ್ಕಿಂತ ಹೆಚ್ಚಿನ ವ್ಯೂಸ್ ಹಾಗೆ ಹೆಚ್ಚಿನ ಸಪೋರ್ಟನ್ನು ನಾನು ನಿಮ್ಮಿಂದ ಬಯಸ್ತೀನಿ. ಸೊ ದಯವಿಟ್ಟು ಸಪೋರ್ಟ್ನ ಮಾಡಿ ಗೈಸ್, ಪ್ಲೀಸ್. ಇನ್ನೂ ಹೊಸ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಹೊಸ ಟಿಪ್ಸ್ಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೂಡ ಕಾಲ್ ಮಾಡಿ ಕೂಡ ಹಾಗೆ ಮೆಸೇಜಲ್ಲೂ ಕೂಡ ಈ ರೀತಿ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ, ನಿಮ್ಮೊಂದು ಚಾನಲ್ ನೋಡಿ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ನನಗೆ ತುಂಬಾ ಖುಷಿ ಕೊಡ್ತು. ಸೊ ಆದಷ್ಟು ಬೇಗ ನೀವುಗಳು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಟ್ಲೀಸ್ಟ್ ಟ್ರೈನಾರು ಮಾಡಿದರೆ ದಯವಿಟ್ಟು ತಿಳಿಸಿ ಆಯಿತಾ. ಸೊ ಮಾತಾಡ್ತಾ ಫಿನಿಶಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ರೆಡ್ ಜೆಲ್ ಕಲರಿಂದ. ಆ್ಯಂಡ್ ಜೊತೆಗೆ ಟಾಪ್ ಪೋರ್ಷನ್ ಏನಿದೆ ಅದನ್ನು ಕೂಡ ನ್ಯೂಟ್ರಲ್ ಗ್ಲೇಸ್ನಲ್ಲಿ ತುಂಬ ಲಿಮಿಟೆಡಾಗಿ ಬಳಸಿದ್ದೀನಿ, ಜಾಸ್ತಿ ಬಳಸಿಲ್ಲ. ಸೊ ಅದರಿಂದ ಕೂಡ ನಾನು ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಾಗಿ ಇಷ್ಟು ಫಿನಿಶಿಂಗ್ನ ಮುಗಿಸಿ ನಾನು ಫ್ರಿಡ್ಜ್ನಲ್ಲಿಟ್ಟು ನನ್ನ ಕೆಲಸಕ್ಕೆ ನಾನು ಹೋದೆ. ಮತ್ತು ಮಧ್ಯಾಹ್ನ ಊಟ ಟೈಮ್ನಲ್ಲಿ ಸ್ವಲ್ಪ ಟೈಮ್ ಇತ್ತು. ಸೊ ಆ ಟೈಮ್ನಲ್ಲಿ ಜಸ್ಟ್ ನಾನಿಲ್ಲಿ ವಿಶಸ್ ಮಾತ್ರ ಬರೆಯೋಕ್ಕೆ ಟೈಮ್ ಇತ್ತು. ಸೊ ಅದರಿಂದ ಇಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಬರೆದಿದ್ದೀನಿ. ಸೊ ಈ ಕೇಕ್ನ ಬಂದು 5th to 6th ಕ್ಲಾಸ್ ಮಕ್ಕಳು ಮಾಡಿಸಿದ್ದು, 6ನೇ ಕ್ಲಾಸ್ ಮಕ್ಕಳು ಅನಿಸುತ್ತೆ. ಸೊ ಅವರು ಹುಡುಗಿರ್ ಗ್ಯಾಂಗ್ ಮಾಡಿಸಿದಂಥ ಕೇಕ್ ಇದು ಟೀಚರ್ಸ್ ಡೇಗಾಗಿ. ಸೊ ತುಂಬ ಮೆಟೀರಿಯಲ್ಸ್ಗಳು ಅಂದರೆ ಈ ಕ್ಯಾಂಡಲ್ ಮತ್ತು ನೈಫ್ಗಳೆಲ್ಲ ಖಾಲಿಯಾಗಿದ್ದು. ಸೊ ಎಲ್ಲನೂ ಒಂದು ಕಡೆ ಸ್ಟೋರ್ ಮಾಡಿದ್ದೀನಿ. ಕ್ಯಾಂಡಲ್ ಈ 3 ಕೇಕ್ ಏನಿದೆ ರೀಸೆಂಟಾಗಿ ನಾನು ಹಾಕಿರೋಂಥ ಈ 3 ಟೀಚರ್ಸ್ ಡೇ ಕೇಕ್ ಏನಿದೆ ಆ 3ಕ್ಕೂ ಕೂಡ ಕ್ಯಾಂಡಲ್ಗಳು ನನಗೆ ಸಿಗಲಿಲ್ಲ. ಬಿಕಾಸ್ ನಾನು ತರೋದಕ್ಕೆ ಹೋಗೇ ತುಂಬ ದಿನ ಆಗೋಗಿತ್ತು. ಕ್ರೀಮ್ ಪ್ರಿಮಿಕ್ಸ್ ಆಲ್ಮೋಸ್ಟ್ ತರ್ತಿದ್ದೆ, ಬಟ್ ಈ ಬೇರೆ ಮೆಟೀರಿಯಲ್ಸ್ಗಳೇನಿದ್ದಾವೆ ಅದನ್ನು ನಾನು ತಂದು ಸ್ಟೋರ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ತರ್ತಿದ್ದಾಗೆ ಖಾಲಿಯಾಗಿ ಹೋಗ್ತಿತ್ತು. ಸೊ ರೀಸೆಂಟಾಗಿ ನಾನು ಹೋಗೋದಕ್ಕೂ ಆಗಿರಲಿಲ್ಲ. ಅದರಿಂದ ನಾನೇನಿದೆ ಕ್ಯಾಂಡಲ್ಸ್ಗಳೇನಿದ್ದಾವೆ ಅವು ನನ್ನ ಹತ್ರ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಸೊ ಆ 3 ಮಕ್ಕಳಿಗೆ ಏನು ಕೇಕ್ ಮಾಡಿಸ್ಕೊಂಡು ಹೋದ್ರು ಅವ್ರಿಗೆ ಕೊಡೋದಕ್ಕೆ ಆಗಲಿಲ್ಲ ನಾನು ಕ್ಯಾಂಡಲ್ನ. ಸೊ ಅದಾದಮೇಲೆ ಒಂದು ಪ್ಯಾಕ್ ತರಿಸಿಟ್ಕೊಂಬಿಟ್ಟೆ, 1-2 ಪ್ಯಾಕ್ಗಳನ್ನ. ಸೊ ತರಿಸಿಟ್ಕೊಂಡು ಅದನ್ನು ನಾನು ಇವಾಗ ಬರ್ತಿರೋಂಥ ಆರ್ಡರ್ಸ್ಗಳಿಗೆ ಅದನ್ನು ಕೊಡ್ತಾಯಿದ್ದೀನಿ. ಬಟ್ ಆ ಟೈಮ್ನಲ್ಲಿ ಖಾಲಿಯಾಗಿ ಹೋಗಿತ್ತು. ಆ ಮಕ್ಕಳು ತುಂಬ ಬೇಜಾರು ಮಾಡಿಕೊಂಡ್ರು, ಅಯ್ಯೋ ಕ್ಯಾಂಡಲ್ ಇರಬೇಕಿತ್ತು ಅಂಥೇಳಿ. ನಮ್ಮ ತಂದೆನೂ ಕಳಿಸಿದ್ದೆ ಕೂಡ, ಬಟ್ ಅವ್ರಿಗೆ ಬೇಗ ಬೇಕಿತ್ತು, ಫ್ರೀ ಇರಲ್ಲ ಇನ್ನು ಸರ್ಗಳು, ಕೇಕ್ ಕಟ್ ಮಾಡಿಸ್ಬೇಕು ಅಂಥೇಳಿ ತುಂಬ ಅರ್ಜೆಂಟ್ ಮಾಡಿದ್ರು. ಸೊ ಅದರಿಂದ ಅವ್ರಿಗೆ ಕೊಟ್ಟು ಕಳಿಸ್ಲೇಬೇಕಾಯಿತು. ಕ್ಯಾಂಡಲ್ ಇರಲಿಲ್ಲ. ಕ್ಯಾಂಡಲ್ ಇಲ್ಲ ಅಂತ ಕೂಡ ತುಂಬ ಬೇಜಾರು ಮಾಡಿಕೊಂಡ್ರು, ಬಟ್ ಏನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅಕ್ಕ ಫ್ಲವರ್ಗಳು ಏನೂ ಇಲ್ವಾ ಅಂತ ಅಂದರು. ನನಗಿದ್ದಂಥ ಟೈಮ್ನಲ್ಲಿ ನಾನು ಇಷ್ಟೇ ಮಾಡೋಕ್ಕಾಗಿದ್ದು. ಬಿಕಾಸ್ ನಾನು ನಿಮಗೆ ಹೇಳ್ದಾಗೆ ನಾನು ಸ್ವಲ್ಪ ವರ್ಕ್ ಪ್ರೆಷರ್ ಇದೆ, ಬೇರೆ ಕಡೆ ಕೆಲಸ ಕೂಡ ಹೋಗ್ತಾಯಿದ್ದೀನಿ.
ಆ್ಯಂಡ್ ಇದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಮಧ್ಯ ಬೇರೆ ಬೇರೆ ಕೆಲಸಗಳಿದೆ. ಇದು ಊಟಕ್ಕೆ ಬಂದ 5 ನಿಮಿಷ ಗ್ಯಾಪ್ನಲ್ಲಿ ನಾನು ನೇಮ್ ಬರೆದು ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ದು. ಸೊ ಅದರಿಂದ ಅಷ್ಟು ಟೈಮ್ ಸಿಕ್ಕಲ್ಲ ನನಗೆ ಫ್ಲವರ್ಸ್ ಎಲ್ಲ ಮಾಡಲಿಕ್ಕೆ. ಬಟ್ ಒಂದು ದಿನ ಅಟ್ಲೀಸ್ಟ್ 2 ದಿನ ಮುಂಚೆಗೆ ಹೇಳಿದರೆ, 2 ದಿನ 1 ದಿನ ಮುಂಚೆ ಹೇಳಿದರೆ ಖಂಡಿತ ನಾನು ಇನ್ನೂ ಚೆನ್ನಾಗಿ ಡಿಸೈನ್ ಮಾಡೋದಕ್ಕೆ, ಡೆಕೋರೇಷನ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತಿದ್ದೆ. ಬಟ್ ಇಷ್ಟೇ, ತುಂಬ ಸಿಂಪಲ್ ಇದೆ. ಹೆಚ್ಚಾಗಿ ಡಿಸೈನ್ ಮಾಡೋದಕ್ಕೆ ಹೋಗಿಲ್ಲ. ತುಂಬ ಬಿಗಿನರ್ ಥರ ನಾನು ಈ ಒಂದು ಕೇಕ್ನ ಪ್ರಿಪೇರ್ ಮಾಡಿದ್ದೀನಿ. ಬಿಕಾಸ್ ನಾನು ಹೇಳಿದಾಗೆ ಟೈಮ್ ಸಾಕಾಗಲಿಲ್ಲ. ಆ್ಯಂಡ್ ಈ ಒಂದು ಕೇಕ್ ತುಂಬಾ ಬ್ಯೂಟಿಫುಲ್ಲಾಗಿ, ತುಂಬ ಸಿಂಪಲ್ ಆಗಿರುವಂಥ ಈ ಒಂದು ಸ್ಕ್ವೇರ್ ಶೇಪ್ ಕೇಕ್ ರೆಡಿ ಇದೆ. ಆ್ಯಂಡ್ ಐ ಹೋಪ್ ಗೈಸ್ ನಿಮ್ಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈ ವಿಡಿಯೋನ ಯಾರ್ಯಾರಿಗೆ ಬೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಶೇರ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲವ್ ಯು ಆಲ್ ಗೈಸ್. ಬಾಯ್.